ಓಂ ಶಾಂತಿ. ಡೇಟ್ ಆಗಿದೆ 26/1/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಯಾದ್ ಕೆ ಯಾತ್ರಾ ಕೆ ಸಂಪೂರ್ಣ ಸ್ಟೇಜ್, ನೆನಪಿನ ಯಾತ್ರೆಯ ಸಂಪೂರ್ಣ ಸ್ಥಿತಿ. बाप दादा भी यहाँ बैठे हैं और आप भी बैठे हो. बाप दादा ने इल्लिದ್ದಾರೆ, ನೀವು ಇಲ್ಲಿದ್ದೀರಿ. लेकिन बाप दादा और आप में क्या अंतर है? ಆದರೆ बाप दादा ಮತ್ತು ತಮ್ಮ ನಡುವೆ ಏನು ಅಂತರ ಇದೆ? पहले भी साकार रूप में यहाँ बैठते थे, लेकिन अब जब बैठते हैं तो क्या फील होता है? ಮೊದಲು ಸಾಕಾರ ರೂಪದಲ್ಲಿ ಇಲ್ಲಿ ಕುಳಿತುಕೊಳ್ತಿದ್ರಿ, ಆದರೆ ಈಗ ಇಲ್ಲಿ ಕುಳಿತು ಏನು ಅನುಭವ ಆಗ್ತಿದೆ? जैसे साकार रूप में बाप के लिए समझते थे कि लोन ले आए हैं. ಹೇಗೆ ಸಾಕಾರ ರೂಪದಲ್ಲಿ ತಂದೆ ತಿಳ್ಕೊತಿದ್ರು, ಏನಾಗಿದ್ರು, ಈ ದೇಹವನ್ನು ಲೋನ್ ತಗೊಂಡಿದ್ದೀನಿ. ಉಸಿ ಸಮಾನ ಅನುಭವ ಅಭಿ ಹೋತಾ ಹೈ. ಈಗಲೂ ಅದೇ ಅನುಭವ ಆಗ್ತದೇನೋ. ಅಭಿ ಆತೆ ಹೇ ಮೆಹಮಾನ್ ಬನ್ಕರ್. ಈಗ ಹೆಂಗೆ ಬರ್ತಾರೆ? ಅತಿಥಿಯಾಗಿ ಬರ್ತಾರೆ. ಇವತ್ತು आप सभी भी अपने को मेहमान समझते हो. ಹಾಗೆಯೇ ನೀವೆಲ್ಲರೂ ಕೂಡ ನಾನು ಈ ದೇಹದಲ್ಲಿ ಬಂದು ಅತಿಥಿಯಾಗಿದ್ದೀನಿ ಅಂತ ಅಂದ್ಕೊಳ್ತೀರೇನು? लेकिन आपके और बाप के समझने में फ़र्क है. ಆದರೆ ನೀವು ತಿಳ್ಕೊಳ್ಳೋದ್ರಲ್ಲೂ ತಂದೆ ತಿಳ್ಕೊಳ್ಳೋದ್ರಲ್ಲೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. मेहमान उसको कहा जाता है जो आता है और जाता है. ಮೆಹಮಾನ್ ಅಂತ ಯಾರು ಹೇಳ್ತಾರೆ? ಬರೋದು ಮತ್ತು ಹೋಗೋದು. ಅಭಿ ಆತೆ ಹೇ ಫಿರ್ ಜಾನೆ ಕೆ ಲಿಯೆ. ಈಗ ಬರ್ತಾರೆ ಮತ್ತು ಹೋಗ್ತಾರೆ. ವಹ ಥಾ ಬುದ್ಧಿಯೋಗಕ ಅನುಭವ. ಅದು ಬುದ್ಧಿಯ ಯೋಗದ ಒಂದು ಅನುಭವ ಆಗಿತ್ತು. ಯಹ ಹೇ ಪ್ರಾಕ್ಟಿಕಲ್ ಅನುಭವ. ಇದು ಪ್ರಾಕ್ಟಿಕಲ್ ಅನುಭವ. दूसरे देह में प्रवेश हो कैसे कर्तव्य करना होता, यह अनुभव बाप के समान करना है. दूसरे शरीर में ಬೇರೆ ದೇಹದಲ್ಲಿ ಪ್ರವೇಶ ಮಾಡಿ ಕರ್ತವ್ಯ ಮಾಡೋದು, ಈ ಅನುಭವ ತಂದೆಯ ಸಮಾನ ಮಾಡಿಕೊಳ್ಬೇಕು. ದಿನ ಪ್ರತಿದಿನ तुम बच्चों की बहुत कुछ समान स्थिति होती जाएगी. ಈ ಥರ ನೀವು ಅನುಭವ ಮಾಡ್ತಾ ಹೋದರೆ, ಯಾವ ಥರ ಈ ದೇಹದಲ್ಲಿ ನಾನು ಬರ್ತೀನಿ, ಕರ್ತವ್ಯ ಮಾಡ್ತೀನಿ, ಅತಿಥಿಯಾಗಿ ಬಂದಿದ್ದೀನಿ, ಮತ್ತು ನಾನು ಮನೆಗೆ ಹೋಗಬೇಕಾಗಿದೆ ಅನ್ನೋದನ್ನು ದಿನಾಲೂ ನೀವು ಏನು ಮಾಡಬೇಕು? ಅನುಭವ ಮಾಡ್ತಿದ್ರೆ ನೀವೇನಾಗ್ಬಿಡ್ತೀರಾ? ತಂದೆಯ ಸಮಾನ ಸ್ಥಿತಿ ಆಗಿಬಿಡ್ತೀರಾ. आप लोग भी ऐसे अनुभव करेंगे. ನೀವೂ ಕೂಡ ಈ ಥರ ಅನುಭವ ಮಾಡ್ತೀರಾ. सचमुच जैसे लोन लिया हुआ है, कर्तव्य के लिए मेहमान है. ನಿಜವಾಗ್ಲೂ ನಾವು ಲೋನ್ ತಗೊಂಡಿದ್ದೀವಿ. ನಾನು ಆತ್ಮ ಈ ದೇಹವನ್ನು ಲೋನ್ ತಗೊಂಡು ಎದಕ್ಕಿದ್ದೀನಿ? ಕರ್ತವ್ಯ ಮಾಡುವುದಕ್ಕೋಸ್ಕರ ಅತಿಥಿಯಾಗಿದ್ದೀನಿ. जब तक अपने को मेहमान नहीं समझते हो तब तक न्यारी अवस्था नहीं हो सकती है. ಎಲ್ಲಿಯವರೆಗೂ ನಿಮ್ಮನ್ನು ನೀವು ಅತಿಥಿಯಾಗಿ ತಿಳ್ಕೋತೀವೋ ಆವಾಗ ತಿಳ್ಕೋದಿಲ್ವೋ, ನಾನು ಈ ದೇಹದಲ್ಲಿರ್ತಕ್ಕಂಥ ಅತಿಥಿ ಅಂತ ತಿಳ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ನಿಮಗೆ ನ್ಯಾರಿ ಸ್ಥಿತಿ, ಭಿನ್ನ ಅವಸ್ಥೆ ಆಗಲಿಕ್ಕೆ ಸಾಧ್ಯ ಇಲ್ಲ. जो ज़्यादा न्यारी अवस्था में रहते हैं उनकी स्थिति में विशेषता क्या होती है? ಯಾರು ಹೆಚ್ಚೆಚ್ಚು ಭಿನ್ನತೆಯ ಅವಸ್ಥೆಯಲ್ಲಿರ್ತಾರೋ ಅವರ ಸ್ಥಿತಿನಲ್ಲಿ ಏನು ವಿಶೇಷತೆ ಇರ್ತದೆ? ಯಾವುದಿರ್ತದೆ? बोली से उनके चलन से उपराम स्थिति का औरों को अनुभव होगा. ಬಾಬಾ ಹೇಳ್ತಾರೆ, ಊಂಚಿ ಬೋಲಿ ಸೆ, ಶ್ರೇಷ್ಠ ಮಾತುಗಳಿಂದ, ಚಲನೆಯಿಂದ ಅವರು ಉಪರಾಮ್ ಸ್ಥಿತಿ ಆಗಿರ್ತಾರೆ. ಆ ಅನುಭವ ಎಲ್ಲರಿಗೂ ಆಗ್ತದೆ ಅಂತಾರೆ ಬಾಬಾ. जितना ऊपर स्थिति जाएगी उतना उपराम होती जाएंगे. ಎಷ್ಟೆಷ್ಟು ನಿಮ್ಮದು ಸ್ಥಿತಿ ಶ್ರೇಷ್ಠ ಆಗ್ತದೋ ಅಷ್ಟು ನೀವೇನಾಗ್ಬಿಡ್ತೀರಾ? ಉಪರಾಮ್ ಆಗ್ತೀರಾ. ಉಪರಾಮ್ ಆಗೋದಂದ್ರೇನು? ತಂದೆಯ ಸಮೀಪ ಇರುವುದು. अवस्था तक पहुंचना है, बिल्कुल देह और देही अलग महसूस हो. ಇಷ್ಟು ನಮಗೆ ಅನುಭವ ಆಗಬೇಕು. ಅಲ್ಲ, ಈ ದೇಹ ನಾನಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ, ಈ ದೇಹ ಎರಡು ಬೇರೆ ಆಗಿದ್ದೀವಿ ಅಂತ ಸ್ಪಷ್ಟವಾಗಬೇಕು ಅಂತಾರೆ ಬಾಬಾ.
को कहा जाता है याद के यात्रा की संपूर्ण स्टेज. ಅದಕ್ಕೆ ಹೇಳಲಾಗ್ತದೆ ನೆನಪಿನ ಯಾತ್ರೆಯ ಸಂಪೂರ್ಣ ಸ್ಥಿತಿ. ಯಾವುದಕ್ಕೆ? ನಾನಾತ್ಮ ಈ ದೇಹದಿಂದ ಸಂಪೂರ್ಣವಾಗಿ ಭಿನ್ನ ಆಗಿದ್ದೀನಿ ಅನ್ನೋ ಸ್ಥಿತಿ ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಯೋಗ ಕಿ ಪ್ರಾಕ್ಟಿಕಲ್ ಸಿದ್ಧಿ. ಅದಕ್ಕೇನು ಹೇಳ್ತಾರೆ? ಯೋಗದ ಪ್ರಾಕ್ಟಿಕಲ್ ಸಿದ್ಧಿ ಯಾವುದಾಗಿದು? ಈ ದೇಹದಿಂದ ನಾನಾತ್ಮ ಭಿನ್ನ. ಬಾತ್ ಕರ್ತೆ ಕರ್ತೆ ಜೈಸೆ ನಾರಾಪನ್ ಖೀಂಚೆ. ಈಗ ಎದುರುಗಡೆ ಮಾತಾಡ್ತಾ ಮಾತಾಡ್ತಾ ನಾವು ಇಲ್ಲಿಂದ ಭಿನ್ನ ಆಗಿ ಮೇಲಿದ್ದೀವಿ ಅಂತ ಅನುಭವ ಆಗಬೇಕು ಅಂತಾರೆ ಬಾಬಾ. ಬಾತ್ ಸುನ್ತೆ ಭಿ ಜೈಸೆ ಸುನ್ತೆ ನಹಿ. ಮಾತನ್ನು ಕೇಳ್ತಾ ಇದ್ರು ಕೇಳದ ಹಾಗೆ ಇರಬೇಕು ಅಂತಾರೆ ಬಾಬಾ. ಈಗ ಒಂದೊಂದು ಸರ್ತಿ ಮಾತಾಡ್ತಿರ್ತೀವಿ ನೋಡ್ರಿ, ಅವ್ರು ಏನೇನೋ ಮಾತಾಡ್ತಿರ್ತಾರೆ, ನಮ್ಮ ಕಿವಿಯೊಳಗೆ ಹೋಗಿರೋದಿಲ್ಲ. ಅವ್ರು ಹೇಳ್ತಾರೆ ನಾ ಏನೋ ಹೇಳಿಕತ್ತೀನಿ, ನೀವು ಏನು ಯೋಚನೆ ಮಾಡಾಕ್ತೀರಿ, ಎಲ್ಲಿದ್ದೀರಿ ಅಂತ ಕೇಳಿಬಿಡ್ತಾರಲ್ಲ. ಆ ಥರ ಇಲ್ಲಿ ನಾವು ಏನು ಮಾಡಬೇಕು? ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಹೋಗ್ಬಿಡ್ಬೇಕು? ಈ ದೇಹದಿಂದ ಭಿನ್ನ ಆಗಿರಬೇಕು ಅಂಥ ಸ್ಥಿತಿ ಬೇಕು ಅಂತಾರೆ ಬಾಬಾ. ಆ ಸ್ಥಿತಿ ಐಸಿ ಸ್ಥಿತಿ ಕಿ ಸ್ಟೇಜ್ ಕೋ ಕರ್ಮಾತೀತ ಅವಸ್ಥಾ ಕಹ ಜಾತಾ ಹೈ. ಇಂಥ ಶ್ರೇಷ್ಠ ಸ್ಥಿತಿಗೆ ಏನಂತಾರೆ? ಕರ್ಮಾತೀತ ಅವಸ್ಥಾ ಅಂತ ಹೇಳ್ತಾರೆ. ಕರ್ಮಾತೀತ ಅರ್ಥಾತ್ ದೇಹಕ್ಕೆ ಬಂಧನ ಸೆ ಮುಕ್ತ. ಕರ್ಮಾತೀತ ಅಂದ್ರೇನು? ಈ ದೇಹದ ಬಂಧನದಿಂದ ಮುಕ್ತ ಆಗುವುದು ಅಂತ ಹೇಳ್ತಾರೆ ಬಾಬಾ. कर्म कर रहे हैं लेकिन उनके कर्मों का खाता नहीं बनेगा. जैसे कि न्यारे रहेंगे कोई ಅಟ್ಯಾಚ್ಮೆಂಟ್ नहीं होगा. ಕರ್ಮ ಹಿಂಗೆ ಮಾಡಬೇಕಲ್ಲ, ಆದರೆ ಆ ಕರ್ಮಗಳ ಖಾತೆ ನಹಿ ಬನೇಗ, ಖಾತಾ ಆಗೋದಿಲ್ಲ. ಜೈಸೆ ಕಿ ಹೇಗಂದರೆ ಏಕ್ದಮ್ ಭಿನ್ನ ಇರೋದು, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ ಅಂತಾರೆ ಬಾಬಾ. ಕರ್ಮ ಕರ್ನೆ ವಾಲ ಅಲಗ್ ಅವ್ರ ಕರ್ಮ ಅಲಗ್ ಹೇ. ಹೆಂಗಿರಬೇಕು? ಅಟ್ಯಾಚ್ಮೆಂಟ್ ಇರಬಾರ್ದು ಅಂತಂದರೆ ಕರ್ಮ ಮಾಡೋನು ಬೇರೆ, ಕರ್ಮ ಬೇರೆ ಅನ್ನಿಸ್ಬೇಕು ಅಂತಾರೆ ಬಾಬಾ. ऐसे ಅನುಭವ ದಿನ ಪ್ರತಿದಿನ ಹೋತಾ ಜಾಯಿಗ. ಈ ಅನುಭವ ದಿನ ಪ್ರತಿದಿನ ನಿಮಗೆ ಆಗ್ತದೆ ಅಂತಾರೆ ಬಾಬಾ. इस अवस्था में ಜಾಸ್ತಿ ಬುದ್ಧಿ ಚಲಾನೆ ಕಿ ಭಿ ಅವಶ್ಯಕತಾ ನಹಿ ಹೇ. ಬಾಬಾ ಹೇಳ್ತಾರೆ ಅಲ್ಲೇನೋ ಒಂದು ಕರ್ಮ ಮಾಡೋದಿರ್ತದೆ, ಅದು ಹೆಂಗೆ ಮಾಡೋದು, ಏನು ಮಾಡೋದು, ಅಲ್ಲಿ ಜಾಸ್ತಿ ಬುದ್ಧಿ ಹಾಕೋಕ್ಕೆ ಹೋಗ್ಬಿಡ್ರಿ ಅಂತಾರೆ ಬಾಬಾ. ಅದನ್ನು ಮಾಡಬೇಕು ಅಷ್ಟೇ ಅಂತ ಸಂಕಲ್ಪ ಮಾಡಿ ಬಿಟ್ಬಿಡ್ಬೇಕು. ಅದು ಹೇಗೋ ತಂತಾನೆ ಆಗ್ತದೆ ಅಂತಾರೆ ಬಾಬಾ. ಅಲ್ಲಿ ಬುದ್ಧಿ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ, ಅದರ ಅವಶ್ಯಕತೆ ಇಲ್ಲ. ಸಂಕಲ್ಪ ಉಠಾ ಅವ್ರ ಜೋ ಹೋದಾ ಹೈ ವಹಿ ಹೋಗ. ಅದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಬಿಟ್ಬಿಡಬೇಕು. ಆಮೇಲೆ ಅಲ್ಲಿ ಏನಾಗಬೇಕು ಅದು ಬಾಬಾ ಎಲ್ಲ ಬರೋಬ್ಬರಿ ಮಾಡಿಸ್ಬಿಡ್ತಾರೆ. ಐಸಿ ಸ್ಥಿತಿ ಮೇ ಸಭಿ ಕೋ ಆನಾ ಹೋಗ. ಇಂಥ ಸ್ಥಿತಿನಲ್ಲಿ ನೀವೆಲ್ಲರೂ ಬರಬೇಕು. ಮೂಲ ವತನ್ ಜಾನೆ ಕೆ ಪೆಹಲೆ ವಾಯಾ ಸೂಕ್ಷ್ಮ ವತನ್ ಜಾಯಂಗೆ. ಬಾಬಾ ಹೇಳ್ತಾರೆ ಮೂಲ ವತನ್ಗೆ ಹೋಗಬೇಕಾದ್ರೆ ನಾವು ವಾಯ ಎಲ್ಲಿ ಹೋಗಬೇಕು? ಸೂಕ್ಷ್ಮ ವತನ್ಗೆ ಹೋಗಿ ಮೂಲ ವತನ್ಗೆ ಹೋಗಬೇಕಾಗ್ತದೆ. वहाँ सभी को आकर मिलना है, फिर अपने घर चलकर फिर अपने राज्य में आ जाएंगे. ಬಾಬಾ ಹೇಳ್ತಾರೆ ಅಲ್ಲಿ ಎಲ್ಲರೂ ಹೋಗಬೇಕು. ಎಲ್ಲಿ ಹೋಗಬೇಕು? ಸೂಕ್ಷ್ಮ ತನಕ ಹೋಗಬೇಕು. ಅಲ್ಲೆಲ್ಲರೂ ಭೇಟಿ ಆಗಬೇಕು. ಮತ್ತು ನಮ್ಮ ಮನೆಗೆ ವಾಪಸ್ ಹೋಗಬೇಕು. ನಮ್ಮ ಮನೆ ಅಂದರೆ ಪರಂಧಾಮಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಮತ್ತೆ ಎಲ್ಲಿ ಬರಬೇಕು? ರಾಜ್ಯದಲ್ಲಿ ಬರ್ತೀರಾ. जैसे साकार वतन में मेला हुआ वैसे ही सूक्ष्म वतन में होगा. ಬಾಬಾ ಹೇಳ್ತಾರೆ ಹಿಂಗೆ ಸಾಕಾರದಲ್ಲಿ ಮೇಲ ಆಯಿತು, ಹಾಗೆ ಸೂಕ್ಷ್ಮ ವತನದಲ್ಲಿನೂ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ವಹ ಫರಿಸ್ತೋ ಕಾ ಮೇಲ ನಜ್ದೀಕ್ ಹೈ. ಇದು ಫರಿಸ್ತೆಗಳ ಜಾತ್ರೆ ಸಮೀಪ ಇರ್ತದೆ. ಕಹಾನಿಯಾ ಬತಾತೆ ಹೇ ನಾ, ಫರಿಸ್ತೆ ಆಪಸ್ ಮೇ ಮಿಲ್ತೆ ಥೇ, ರೂಹೋ ಸೆ ಬಾತ್ ಕರ್ತೆ ಥೇ. ಫರಿಸ್ತೆಗಳು ಪರಸ್ಪರ ಭೇಟಿಯಾಗ್ತಿದ್ರು, ಆತ್ಮಗಳ ಜೊತೆ ಮಾತಾಡ್ತಿದ್ರು. ವಹಿ ಅನುಭವ ಕರೆಂಗೆ, ಆ ಅನುಭವ ಮಾಡ್ತೀರಾ. ತೋ ಜೋ ಕಹಾನಿಯಾ ಗಾಯಿ ಹುಯಿ ಹೇ ಉಸ್ಕಾ ಪ್ರಾಕ್ಟಿಕಲ್ ಮೇ ಅನುಭವ ಹೋಗ. ಏನೇನು ಕಥೆಗಳನ್ನು ಹೇಳಿದಾರೋ ಅದು ಪ್ರಾಕ್ಟಿಕಲ್ನ ಅನುಭವ ಬರ್ತದೆ. ಉಸಿ ಮೇಲೆಕ್ಕೆ ದಿನೋಂಕ ಇಂತಜಾರ್ ಹೇ. ಆ ಒಂದು ಮಿಲನದ ಜಾತ್ರೆಯ ದಿನಗಳ ಇಂತಜಾರ್ ಅಂದರೆ ಆ ದಿನಗಳಿಗಾಗಿ ಕಾಯ್ತಿದ್ದಾರೆ. ಅಭಿ ಸರ್ವಿಸ್ಗೆ ನಿಮಿತ್ತ ಹೇ. ಈಗ ಸರ್ವಿಸಿನ ನಿಮಿತ್ತ ಆಗಿದ್ದೀರಾ. ಸಭಿ ಕುಚ್ ಭೂಲ್ ಹುಯೇ बैठे हैं. उस सव्यक्त स्थिति में मन और तन व्यक्त देश में है.
ಐಸೆ ಅನುಭವ ಹೋತಾ ಹೇ. ಬಾಬಾ ಹೇಳ್ತಾರೆ, ಈಗ ಎಂಥ ಸರ್ವಿಸ್ ನಿಮಿತ್ತ ಆಗಿದ್ದೀರಿ ಅಂತಂದರೆ ಎಲ್ಲವನ್ನ ಮರೆತು ಬಿಟ್ಟು ಕೂತ್ಕೊಳ್ಳೋದು, ಅವ್ಯಕ್ತ ಸ್ಥಿತಿನಲ್ಲಿರೋದು. ಮನಸ್ಸು ತನ್ನ ವ್ಯಕ್ತ ದೇಶದಲ್ಲಿದ್ದರೂ ಕೂಡ ಸ್ಥಿತಿ ಮಾತ್ರ ಅವ್ಯಕ್ತ ಸ್ಥಿತಿ. ಇಂಥ ಅನುಭವ ಆಗ್ತಿದೆಯಾ? ಅಚ್ಛಾ, ಅಪನೇ ಕೋ ಕಹಾ ಕೆ ನಿವಾಸಿ ಸಮಜ್ತೆ ಹೋ? ತಮ್ಮನ್ನು ತಾವು ಎಲ್ಲಿಯೇ ನಿವಾಸಿಗಳಂತ ತಿಳ್ಕೊಂಡಿದ್ದೀರಾ? ಪರಮಧಾಮಕ್ಕೆ ನಿವಾಸಿ ಸಮಜ್ತೆ ಹೋ? ಪರಮಧಾಮದ ನಿವಾಸಿ ಅಂತ ತಿಳ್ಕೊತೀರೇನು? ಯಹ ಕಿತನಾ ಸಮಯ ಯಾದ್ ರಹತಿ ಹೇ? ಇದು ಎಷ್ಟು ಸಮಯ ನೆನಪಿರ್ತದೆ? यह एक ही बात याद रहे कि हम परमधाम निवासी आत्मा इस व्यक्त देश में ईश्वरीय कर्तव्य करने के निमित्त आए हुए हैं. ಪಾಪ ಹೇಳ್ತಾರೆ, ಇದು ಒಂದು ಮಾತು ನೆನಪಿದ್ರೆ ಸಾಕು. ಏನು? ನಾನು ಪರಮಧಾಮ ನಿವಾಸಿ ಆತ್ಮ ಆಗಿದ್ದೀನಿ, ಈಶ್ವರೀಯ ಕರ್ತವ್ಯದ ಸಲುವಾಗಿ ಈ ವ್ಯಕ್ತ ದೇಶದಲ್ಲಿ ನಾನು ನಿಮಿತ್ತವಾಗಿ ಬಂದಿದ್ದೀನಿ ಅಂತ ಹೇಳಿ. ಮಧುವನ್ ಮೇ ಆಕರ್ ಕೆ ವಿಶೇಷ ಕೌನ್ಸಾ ಗುಣ ಲಿಯಾ ಹೇ? ಮಧುವನದಲ್ಲಿ ಬಂದು ವಿಶೇಷವಾಗಿ ಯಾವ ಗುಣವನ್ನು ಧಾರಣೆ ಮಾಡ್ಕೊಂಡಿದ್ದೀರಾ? ಮಧುವನ್ ಕ ವಿಶೇಷ ಗುಣ ಹೇ ಮಧುರತಾ. ಮಧುವನದ ವಿಶೇಷ ಗುಣ ಏನಾಗಿದೆ? ಮಧುರತೆ. ಮಧು ಅರ್ಥಾತ್ ಮಧುರತಾ, ಸ್ನೇಹಿ. ಮಧು ಅದರ ಅರ್ಥನೇನು? ಮಧುರತೆ, ಸ್ನೇಹಿ. ಜಿತನಾ ಸ್ನೇಹಿ ಹೋಂಗೆ ಉತನಾ ಬೇಹದ್ ಕಾ ವೈರಾಗ್ಯ ಹೋಗಾ. ಎಷ್ಟು ಸ್ನೇಹಿ ಆಗ್ತಿರೋ ಅಷ್ಟು ಬೇಹದ್ದಿನ ವೈರಾಗ್ಯ ಬರ್ತದೆ. ಯಹ ಹೇ ಮಧುಬನ್ ಕಾ ಅರ್ಥ. ಮಧು ಬನ. ಮಧು ಅಂದರೆ ಸಿಹಿ, ಬನ ಅಂದರೆ ಗಾರ್ಡನ್. ಮಧುಬನ ಕಾ ಅರ್ಥ ಅತಿ ಸ್ನೇಹಿ ಅವ್ರ ಇತನಾ ಹಿ ಬೇಹದ್ ಕಿ ವೈರಾಗ್ಯ ವೃತ್ತಿ. ಪಾಪ ಹೇಳ್ತಾರೆ, ಮಧುಬನದ ಅರ್ಥ ಏನು? ಅತಿಯಾದ ಸ್ನೇಹ, ಅಷ್ಟೇ ಬೇಹದ್ದಿನ ವೈರಾಗ್ಯ ಅಂತ ಹೇಳ್ತಾರೆ ಬಾಬಾ. अगर मधुबन के विशेष गुण जीवन में धारण करके जाए तो सहज ही संपूर्ण बन सकते हो. ಒಂದು ವೇಳೆ ನೀವು ಮಧುಬನದ ವಿಶೇಷ ಗುಣವನ್ನು ಜೀವನದಲ್ಲಿ ಧಾರಣ ಮಾಡ್ಕೊಂಡು ಹೋದರೆ ಸಹಜವಾಗಿ ಸಂಪೂರ್ಣ ಆಗಿಬಿಡ್ತೀರಾ. ಫಿರ್ जो रूहानी टीचर्स बनना चाहिए तो नंबर 1 की टीचर बन सकते हो. ಏನು? ಆತ್ಮಿಕ ಟೀಚರ್ಸ್ ಆಗಬೇಕಂತ ಇದೆಯಲ್ಲ, ನಂಬರ್ 1 ಟೀಚರ್ ಆಗಿಬಿಡ್ತೀರಾ. ಕ್ಯೋಂಕಿ ಜೈಸಿ ಅಪನಿ ಧರ್ನಾ ಹೋಗಿ ವೈಸೆ ಅವರಿಗೂ ಅನುಭವ ಮೇ ಲಾ ಸಕೆಂಗೆ. ಹೇಗೆ ನೀವು ಧಾರಣೆ ಮಾಡ್ಕೊಂಡಿದ್ದೀರೋ ಹಾಗೆ ಬೇರೆದವ್ರಿಗೂ ಅನುಭವ ಮಾಡಿಸ್ತೀರಾ. ಇನ್ನು ದೋನೋ ಗುಣೋ ಕಿ ಅಪನೆ ಮೇ ಧರ್ನಾ ಕರ್ನಿ ಹೇ. ಈ ಎರಡು ಗುಣಗಳನ್ನು ತಮ್ಮಲ್ಲಿ ಧರಿಸ್ಕೊಳ್ಬೇಕು, ಧಾರಣೆ ಮಾಡ್ಕೋಬೇಕು ಅಂತಾರೆ ಬಾಬಾ. मधुबन की लकीर से बाहर निकलने के पहले अपने में पूरी रीति यह भरकर जाना. ಮಧುಬನದ ಗೇಟ್ ದಾಟಿ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನೀವು ಸಂಪೂರ್ಣವಾಗಿ ಇವುಗಳನ್ನು ತುಂಬಿಕೊಂಡು ಹೋಗಬೇಕು. ಏನು? ಏಕ್ ಸ್ನೇಹ ಸೆ, ದೂಸರಾ ಬೇಹದ್ ಕಿ ವೈರಾಗ್ಯ ವೃತ್ತಿ ಸೆ ಕೋಯಿ ಭಿ ಪರಿಸ್ಥಿತಿಯೋ ಕೋ ಸಹಜ ಹಿ ಸಾಮನಾ ಕರೆಂಗೆ. ಒಂದು ಪರಮಾತ್ಮನ ಮೇಲಿನ ಸ್ನೇಹ, ಇನ್ನೊಂದು ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಯಾವುದೇ ಪರಿಸ್ಥಿತಿಗಳನ್ನು ಸಹಜವಾಗಿ ನೀವೇನು ಮಾಡ್ತೀರಾ? ಎದುರಿಸ್ತೀರಾ. सफलता के सितारे बनने के लिए यह 2 गुण मुख्य मधुबन की सौगात ले जाना है. ಸಫಲತೆಯ ನಕ್ಷತ್ರ ಆಗಬೇಕು ಅಂತಂದರೆ ಈ 2 ಗುಣಗಳನ್ನು ಮುಖ್ಯವಾಗಿ ಮಧುಬನದಿಂದ ಗಿಫ್ಟನ್ನು ತಗೊಂಡು ಹೋಗಬೇಕು. ಯಾವ 2 ಗುಣಗಳು? ಸ್ನೇಹ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿ. जैसे कहाँ भी जाना होता है तो वहाँ जाते ही पूछा जाता है कि यहाँ की विशेष चीज़ क्या है. ಹೇಗೆ ಎಲ್ಲಾದರೂ ಹೋದಾಗ ಅಲ್ಲಿ ಏನು ಮಾಡ್ತಾರೆ? ಈ ಸ್ಥಳದ ವಿಶೇಷತೆ ಏನು ಅಂತ ಕೇಳಿ ಆ ವಿಶೇಷ ವಸ್ತುಗಳನ್ನು ಏನು ಮಾಡ್ತೀವಿ? ತಗೊಂಡು ಬರ್ತೀವಿ. ಈಗ ಧಾರವಾಡಕ್ಕೆ ಹೋದರೆ ಧಾರವಾಡದಲ್ಲಿ ಏನು ವಿಶೇಷ ಇದೆ? ಧಾರವಾಡ ಪೇಡ ಅಂತ ಹೇಳ್ತೀವಿ, ಪೇಡ ತೊಗೊಂಡು ಬರ್ತೀವಿ. ಬೆಳಗಾವಿಗೆ ಹೋದರೆ ಕುಂದ ಸ್ಪೆಷಲ್ ಅದ ರೀ ಅಂತ ಹೇಳ್ತಾರೆ, ಕುಂದ ತೊಗೊಂಡು ಬರ್ತೀವಿ ಅಲ್ಲ. ಹಾಗೆ ಇಲ್ಲಿ ಮಧುಬನದ ವಿಶೇಷತೆ ಏನು? ಆ ವಿಶೇಷತೆಯನ್ನು ನೀವೇನು ಮಾಡಬೇಕು? ತಗೊಂಡು ಹೋಗಬೇಕು. ಜೋ ಪ್ರಸಿದ್ಧ ವಿಶೇಷ ಚೀज़ होती है वह जरूर साथ में ले जाते हैं. तो यहाँ मधुबन के तो विशेष गुण अपने साथ ले जाना. ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿ ಮಧುಬನದಲ್ಲಿ ಏನು ವಿಶೇಷ ಗುಣ ಇದ್ದಾವೋ ಅದು ನಿಮ್ಮ ಜೊತೆಗೆ ತಗೊಂಡು ಹೋಗಬೇಕು. ಜೈಸೆ ಸ್ಥೂಲ ಮಧು ಲೇ ಜಾತೆ ಹೋನಾ, ಸ್ಥೂಲವಾಗಿ ಮಧು ತೊಗೊಂಡು ಹೋಗ್ತೀರಲ್ಲ, ವೈಸೆ ಸೂಕ್ಷ್ಮ ಮಧುರತಾಕ್ಕೆ ಮಧು ಲೇ ಜಾನ. ಹಾಗೆ ಈ ಸೂಕ್ಷ್ಮ ಮಧುರತೆಯ ಮಧುವನ್ನು ತಗೊಂಡು ಹೋಗಬೇಕು. ಫಿರ್
ಸಫಲತಾ ಹಿ ಸಫಲತಾ. ಆಮೇಲೆ ನೋಡ್ರಿ ಏನಿರ್ತದೆ, ಸಫಲತೆಯೇ ಸಫಲತೆ. असफलता आपके जीवन से मिट जाएगी. असफलते ಅನ್ನೋದು ನಿಮ್ಮ ಜೀವನದಿಂದ ಅದು ತೆಗೆದುಬಿಡ್ತದೆ. सफलता का सितारा अपने मस्तक में चमकते हुए देखेंगे. ಸಫಲತೆಯ ನಕ್ಷತ್ರ ತಮ್ಮ ಮಸ್ತಕದಿಂದ ಹೊಳಿತಾ ಇರ್ತದೆ. तुम सफलता के सितारे हो व पुरुषार्थ के सितारे हो. ಒಬ್ಬ ಕೇಳ್ತಾರೆ, ಸಫಲತೆಯ ನಕ್ಷತ್ರ ಆಗಿದ್ದೀರೋ ಅಥವಾ ಪುರುಷಾರ್ಥದ ನಕ್ಷತ್ರ ಆಗಿದ್ದೀರೋ? क्या समझते हो, ಏನು ತಿಳ್ಕೊಂಡಿದ್ದೀರಾ? सफलता के सितारे हो, जैसा लक्ष्य होता है वैसा ही लक्षण होता है. ನಿಮ್ಮ ಲಕ್ಷ್ಯ ಏನಿದೆಯೋ ಅದೇ ಲಕ್ಷಣ ಇರ್ತದೆ. अगर अब तक यही सोचते रहेंगे कि हम पुरुषार्थी हैं, तो ऐसा समझने से कई छोटी छोटी गलतियाँ अपने को माफ़ कर देते हो. ಅದಕ್ಕೆ ಬಾಬಾ ಹೇಳ್ತಾರೆ, ನಾವಿನ್ನ ಪುರುಷಾರ್ಥಿ ಇದ್ದೀವ್ರಿ ಅಂತ ಅಂದ್ಕೊಂಡ್ರೆ ಏನು ಮಾಡ್ಬಿಡ್ತೀರಿ ನೀವು? ಹಾಗೆ ತಪ್ಪು ಮಾಡ್ತೀರಾ, ಹಾಗೆ ಕ್ಷಮಿಸ್ಕೊಳ್ತೀರಾ ನಿಮ್ಮಷ್ಟಕ್ಕೆ ನೀವೇ ಅಂತಾರೆ ಬಾಬಾ. समझते हो हम पुरुषार्थी हैं, इसलिए पुरुषार्थी नहीं लेकिन सफलता का ಸ್ವರೂಪ बनना. ಅದಕ್ಕೆ ಈಗ ನೀವೇನು ಮಾಡಬೇಕು? ಪುರುಷಾರ್ಥಿ ಅಲ್ಲ, ನಾನು ಸಫಲತಾ ಸ್ವರೂಪ ಆಗಿದ್ದೀನಿ. कहाँ तक पुरुषार्थ में रहेंगे, ಎಲ್ಲಿ ತನಕ ಪುರುಷಾರ್ಥಿ ಅಂದ್ಕೊಳ್ಳೋ ಇರೋರು? जब स्वयं सफलता स्वरूप बनेंगे तब दूसरी आत्माओं को भी सफलता का मार्ग बता सकेंगे. ನೀವು ಸಫಲತೆ ಸ್ವರೂಪ ಆದರಷ್ಟೇ ಬೇರೆದ ಆತ್ಮಗಳಿಗೆ ಸಫಲತೆಯ ಮಾರ್ಗ ಹೇಳಲಿಕ್ಕೆ ಸಾಧ್ಯ. अगर खुद ही अंत तक पुरुषार्थी चलते रहेंगे तो संगम के प्रारब्ध का अनुभव कब करेंगे. ಆದರೆ ಇನ್ನು ನೀವೇ ಕೊನೆಯವರೆಗೂ ಪುರುಷಾರ್ಥಿ ಅಂತ ಹೇಳ್ಕೊತ ಹೋದರೆ ಸಂಗಮ ಯುಗದ ಪ್ರಾರಬ್ಧದ ಅನುಭವ ಯಾವಾಗ ಮಾಡೋರು? ಕ್ಯಾ ಯಹ ಜೀವನ್ ಪುರುಷಾರ್ಥಿ ಹಿ रहेंगे. ಇಡೀ ಬ್ರಾಹ್ಮಣ ಜೀವನ ಪುರುಷಾರ್ಥಿಯಾಗಿ ಇರ್ತೀರೇನು? इस संगम युग की प्रारब्ध प्रत्यक्ष रूप में नहीं प्राप्त करेंगे. ಈ ಸಂಗಮ ಯುಗದ ಪ್ರಾರಬ್ಧದ ಪ್ರತ್ಯಕ್ಷ ರೂಪದಲ್ಲಿನ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲೇನು? ಸಂಗಮಕ್ಕೆ ಪುರುಷಾರ್ಥ ಕಾ ಫಲ ಕ್ಯಾ ಹೈ. ಸಂಗಮದ ಪುರುಷಾರ್ಥದ ಫಲ ಏನಾಗಿದೆ? सफलता स्वरूप भी निश्चय करने से सफलता होती रहेगी. ನಿಶ್ಚಯ ಬುದ್ಧಿ ಇರಬೇಕು. ಮೇ ಸಫಲತಾ ಸ್ವರೂಪ ಆತ್ಮ ಹೂ ಅಂತ ನಿಶ್ಚಯ ಇದ್ದರೆ ಆಟೋಮೆಟಿಕ್ಕಾಗಿ ನೀವೇನಾಗ್ತೀರಾ? ಸಫಲತಾ ಮೂರ್ತ ಆಗ್ತೀರಾ. जब यह समझेंगे कि मैं हूँ ही सफलता का सितारा तो असफलता कैसे आ सकती है. ಯಾವಾಗ ನೀವು ಈ ರೀತಿ ತಿಳ್ಕೋಬೇಕು, ನಾನು ಇರೋದೇ ಸಫಲತಾ ನಕ್ಷತ್ರ, असफलता ಆಗೋದಿಲ್ಲ ಅಂತಾರೆ ಬಾಬಾ. सर्वशक्तिमान की संतान कोई कार्य में असफल नहीं हो सकती. ಸರ್ವಶಕ್ತಿವಾನ್ ತಂದೆಯ ಸಂತಾನರಾದ ನಾವು ಯಾವುದೇ ಕಾರ್ಯದಲ್ಲಿ ಅಸಫಲತೆ ಅನ್ನೋದು ಸಾಧ್ಯನೇ ಇಲ್ಲ. अपने मस्तक में विजय का सितारा देखते हो या देखेंगे. ತಮ್ಮನ್ನು ತಾವು ಮಸ್ತಕದಲ್ಲಿ ವಿಜಯದ ಸಿತಾರ ಅಂತ ನೋಡಿದ್ದೀರೋ ಅಥವಾ ಇಲ್ಲ ನೋಡ್ತಿದ್ದೀರೋ? ವಿಜಯ ತೋ ನಿಶ್ಚಿತ ಹೈ ಹಿ ನಾ. ವಿಜಯ ಅಂತೂ ನಿಶ್ಚಿತ ಇದೆ. ವಿಜಯ ಅರ್ಥಾತ್ ಸಫಲತಾ. अभी समय बदल रहा है. अब जब समय बदल गया तो अपने पुरुषार्थ को भी बदलेंगे ना. ಈಗ ಸಮಯ ಬದಲಿ ಆಗಿದೆ, ಅದಕ್ಕನುಗುಣವಾಗಿ ನಮ್ಮದು ಪುರುಷಾರ್ಥನೂ ಕೂಡ ಏನಾಗಬೇಕು? ಚೇಂಜ್ ಆಗಬೇಕು. अब बाप ने सफलता का रूप दिखला दिया तो बच्चे भी रूप में व्यक्त देह में होते सफलता का रूप नहीं दिखाएंगे. ಈಗ ಬಾಪ ಅವರು ಸಫಲತೆಯ ರೂಪ ತೋರಿಸಿದ್ದಾರೆ. ಹಾಗಾಗಿ ಮಕ್ಕಳು ಆ ರೂಪದಲ್ಲಿ ವ್ಯಕ್ತ ದೇಹದಲ್ಲಿ ಇದ್ದುಕೊಂಡು ಸಫಲತೆಯ ರೂಪ ಕಾಣಿಸೋದಿಲ್ಲೇನೋ, ನೋಡೋದಿಲ್ಲೇನೋ. अपने को सदैव सफलता का मूर्त ही समझो. ತಮ್ಮನ್ನು ತಾವು ಯಾವಾಗಲೂ ಸಫಲತೆಯ ಮೂರ್ತ ಅಂತಲೇ ತಿಳ್ಕೊಳ್ಳಿ. ನಿಶ್ಚಯಕ್ಕೋ ವಿಜಯ ಕಹ ಜಾತಾ ಹೈ. ನಿಶ್ಚಯ ಅಂದ್ರೇ ವಿಜಯ, ವಿಜಯ ಅಂದ್ರೇ ನಿಶ್ಚಯ. जैसा विश्वास रखा जाता है वैसा ही कर्म होता है. ಹೇಗೆ ನೀವು ವಿಶ್ವಾಸ ಇಡ್ತೀರೋ ಹಾಗೆ ಕರ್ಮ ಆಗ್ತದೆ. ನಿಶ್ಚಯ ಮೇ ಕಮಿ ಹೋತಿ तो कर्म में भी कमी हो जाएगी. ನಿಶ್ಚಯದಲ್ಲಿ ಕಮ್ಮಿ ಇತ್ತು ಅಂದರೆ ಕರ್ಮದಲ್ಲಿ ಕಮ್ಮಿ ಆಗ್ತದೆ. स्मृति शक्तिवान है तो स्थिति और कर्म भी शक्तिवान होंगे. ಸ್ಮೃತಿ ಶಕ್ತಿವಾನ ಇತ್ತು ಅಂದರೆ ಸ್ಥಿತಿ ಮತ್ತು ಕರ್ಮನೂ ಕೂಡ ಏನಾಗ್ತದೆ? ಶಕ್ತಿವಾನ ಆಗ್ತದೆ. इसलिए कभी भी अपनी स्मृति को कमजोर नहीं रखना. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿ ಎಂದೂ ಕೂಡ ಕಮ್ಜೋರ್ ಮಾಡಬೇಡಿ. शक्ति दल और पांडव कब असफल हो सकते हैं क्या. ನಾವೆಲ್ಲ ಯಾರು? ಶಕ್ತಿ ದಲ್
ಪಾಂಡವರು ಎಂದಾದರೂ असफलते ಅನ್ನೋದು ಇದೆ ಏನು? अपनी कल्प पहले बाबा ಹೇಳ್ತಾರೆ अपनी कल्प पहले वाली बात याद है कि पांडवों ने क्या किया था। ಕಲ್ಪದ ಮೊದಲು ಗೊತ್ತಿದೆ ಪಾಂಡವರು ಏನು ಮಾಡಿದ್ರು, ವಿಜಯ ಬನೆ ಥೆ, ವಿಜಯ ಆಗಿದ್ರು. तो अब अपनी स्मृति को श्रेष्ठ बनाओ, ಹಾಗಾದರೆ ಈಗ ತಮ್ಮ ಸ್ಮೃತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳಿ. अब संगम पर है विजय का तिलक, फिर इस विजय के तिलक से राज तिलक मिलेगा. ಈಗ ಸಂಗಮದಲ್ಲಿ ವಿಜಯದ ತಿಲಕ ಹಚ್ಕೋತೀರಾ, ಮುಂದೆ ಈ ವಿಜಯದ ತಿಲಕ ರಾಜ್ಯದ ತಿಲಕ ಆಗಿ ಸಿಗ್ತದೆ. इस विजय के तिलक को कोई मिटा नहीं सकते, ಈ ವಿಜಯದ ತಿಲಕವನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ऐसा निश्चय है, ये निश्चय ಇದೆ ಏನು? जो विजयी रत्न है उनकी हर बात में विजय ही विजय है, उनकी हार हो ही नहीं सकती. ಯಾರು ವಿಜಯ ರತ್ನದ ಸ್ಮೃತಿನಲ್ಲಿರ್ತಾರೋ ಅವ್ರಿಗೆ ವಿಜಯಿ ಆಗೇ ಇರ್ತದೆ. ಬಾಬಾ ಹೇಳ್ತಾರೆ ಸೋಲು ಆಗೋದೇ ಇಲ್ಲ. ಹಾರ್ ತೋ ಬಹುತ್ ಜನ್ ಖಾತೆ ರಹೆ ಅಬ್ ಆಕರ್, ಬಾಬಾ ಹೇಳ್ತಾರೆ ಇಲ್ಲಿ ತನಕ ಅಂತೂ ಬಹಳ ಜನ್ಮದಲ್ಲಿ ಸೋತಿದ್ದೀರಾ, ಸೋಲನ್ನು ಅನುಭವಿಸಿದ್ದೀರಾ. ಅಬ್ ಆಕರ್ ವಿಜಯಿ ಬನ್ನನೆ ಬಾದ್ ಫಿರ್ ಹಾರ್ ಕ್ಯೂ, ಇಲ್ಲಿ ಬಂದು ವಿಜಯ ಆಗಬೇಕಾಗಿದೆ ಮತ್ತೆ ಸೋಲ್ತೀರಾ? ವಿಜಯ್ ಹಮಾರಿ ಹಿ ಹೈ, ಐಸಾ ಏಕ್ ಬಲ್ ಏಕ್ ಭರೋಸಾ ಹೋ, ವಿಜಯ ನಮ್ಮದೇ ಇದೆ, ಇಂಥ ಒಬ್ಬ ತಂದೆಯ ಮೇಲೆ ಭರೋಸಾ ಇಡಬೇಕು ಅಂತ ಬಾಬಾ ಹೇಳ್ತಾರೆ. अगर कोई इस मार्ग में नहीं चल सकते हैं तो शादी करनी ही पड़े, उनकी कमजोरी भी अपने ऊपर से मिटानी है. ಬಾಬಾ ಹೇಳ್ತಾರೆ ಈ ಮಾರ್ಗದಲ್ಲಿ ನಡೆಯೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡ್ಕೋಬೋದು? ಮದುವೆ ಮಾಡ್ಕೋಬೋದು. उनकी कमजोरी भी अपने ऊपर से मिटानी है, साक्षी होकर मजबूर भी करना होता है. ಬಾಬಾ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡಿ, ಸಾಕ್ಷಿಯಾಗಿ ಮಜಬೂರಿಯಿಂದ ಮಾಡಬೇಕಾಗ್ತದೆ. ವಹ ಹುವಾ ಫರ್ಜ್, ಅದು ಕರ್ತವ್ಯ, ಲಗನ್ ನಹಿ ಹೇ, ಅದು लगन अल्ल फर्ज पालन करते हैं. एक होता है लगन से करना, एक होता है निमित्त फर्ज निभाना. ಇಷ್ಟಪಟ್ಟು ಮಾಡ್ಕೊಳ್ಳೋದು ಬೇರೆ, ಕರ್ತವ್ಯ ಅಂತ ಮಾಡೋದು ಬೇರೆ ಅಂತ ಬಾಬಾ. सभी आत्माओं का एक ही समय यह जन्म सिद्ध अधिकार लेने का पाठ नहीं है. ಎಲ್ಲ ಆತ್ಮಗಳಿಗೂ ಒಂದೇ ಸಮಯದಲ್ಲಿ ಈ ಜನ್ಮಸಿದ್ಧ ಅಧಿಕಾರ ತಗೊಳ್ಳೋ ಪಾತ್ರ ಇಲ್ಲ. परिचय मिलना तो ज़रूर है, पहचानना भी है, लेकिन कोई का पार्ट अभी है, कोई का पीछे है. ಅದಕ್ಕೆ ಬಾಬಾ ಎಲ್ಲರೂ ಒಮ್ಮೆ ಬರಬೇಕು ಅಂತೇನಿಲ್ಲ, ಪರಿಚಯ ಮಾತ್ರ ಕೊಡೋದು, ಸಮಯಕ್ಕೆ ತಕ್ಕ ಹಾಗೆ ಅವರವರ ಪಾತ್ರಕ್ಕನುಸಾರವಾಗಿ ಬರ್ತಾರೆ. बीजों में से कोई झट से फल देता है, कोई देर से फल देता है, वैसे ही यहाँ भी हर एक का अपने समय पर पाठ है, कोई देर से फल देता है. ಬಾಬಾ ಹೇಳ್ತಾರೆ ಈಗ ಬೀಜ ಬಿತ್ತಿರ್ತೀವಿ, ಒಂದು ಗಿಡದ ಫಲ ಬೇಗ ಸಿಗ್ತದೆ, ಇನ್ನೊಂದು ಗಿಡದ ಫಲ ಲೇಟ್ ಆಗ್ತದೆ. ಹಾಗೇನೆ ಇಲ್ಲಿನೂ ಕೂಡ ಏನಾಗ್ತದೆ, ಪ್ರತಿಯೊಂದು ಆತ್ಮನು ಕೂಡ ಸಮಯದ ಅನುಸಾರವಾಗಿ ಪಾತ್ರದ ಅನುಸಾರವಾಗಿ ಬರ್ತಾರೆ. वैसे ही यहाँ भी हर एक का अपने समय पाठ है, फर्ज समझ कर करेंगे तो माया का मर्ज नहीं लगेगा, नहीं तो वायुमंडल का असर लग सकता है. इसलिए फर्ज समझ करना है. फर्ज और मर्ज में सिर्फ एक बिंदी का फर्क है. ಬಾಬಾ ಹೇಳ್ತಾರೆ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಬೇಕು ಅಷ್ಟೇ, ಇದನ್ನು ಭಾಳಷ್ಟು तलेवर तगोबार्दु. लेकिन बिंदी रूप में न होने कारण फर्ज भी मर्ज हो जाता है. जो मददगार हैं उनको मदद तो सदैव मिलती है. बाप की मदद हर कार्य में कैसे मिलती है यह अनुभव होता है. ಮದದಂತೂ ಎಲ್ಲಕ್ಕೂ ಸಿಕ್ಕೇ ಸಿಗ್ತದೆ, ಪ್ರತಿಯೊಂದು ಕಾರ್ಯದಲ್ಲಿ ಪರಮಾತ್ಮನ ಮದದ ಸಿಕ್ಕೇ ಸಿಗ್ತದೆ. ಏಕ್ तो के विशेष गुण को देख एक तो को आगे रखना है, किसको आगे रखना, यह भी अपने को आगे बढ़ाना है. ಬಾಬಾ ಹೇಳ್ತಾರೆ ಯಾರು ತೀವ್ರ ಪುರುಷಾರ್ಥ ಇರ್ತಾರೋ, ಯಾರಿಗೆ ಲಗನ್ ಇರ್ತದೋ ಅವ್ರು ಮುಂದೆ ಬಂದೇ ಬರ್ತಾರೆ. ಅದನ್ನು ನೋಡಿ ನೀವೇನು ಮಾಡಬೇಕು, ಮುಂದೆ ಹಾಕಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ एग्जामिन देने लिए एग्जाम्पल बन दिखाओ, जो सभी देखें कि ये कैसे नवीनता में आ गए हैं. ऐसे सर्विसेबल बनना है जो आपको देख औरों को प्रेरणा मिले.
पहले जो शक्तियाँ निकली उन्होंने इतनी शक्तियों को निकाला. आप शक्तियाँ फिर सृष्टि को बदलो, इतना आगे जाना है. ಅದಕ್ಕೆ ಬಾಬಾ ಹೇಳ್ತಾರೆ, ಎಕ್ಸಾಮ್ ಪರೀಕ್ಷೆ ಕೊಡುವುದಕ್ಕಾಗಿ ಎಕ್ಸಾಂಪಲ್ ಉದಾಹರಣೆ ಆಗಬೇಕು. जो सभी देखें, ಎಲ್ಲರೂ ನೋಡಬೇಕು. ಕಿಯೇ ಐಸೆ कैसे ನವೀನತಾ ಮೇ ಆ ಗए, ಇವ್ರು ಹೆಂಗಿಷ್ಟು ಹೊಸತನದಲ್ಲಿ ಬಂದರು. ऐसे सर्विसेबल बनना है, ಆ ಥರ ಸೇವೆ ಮಾಡಬೇಕು. जो आपको देख औरों को प्रेरणा मिले, ಈ ಥರ ಸೇವೆ ಮಾಡಬೇಕು. ನಿಮ್ಮನ್ನು ನೋಡಿ ಅವ್ರಿಗೂ ಕೂಡ ಏನಾಗಬೇಕು, ಪ್ರೇರಣೆ ಸಿಗಬೇಕು. पहले जो शक्तियाँ निकली, ಮೊದಲೇನು ಶಕ್ತಿಯರಿದ್ರಲ್ಲ, उन्होंने इतनी शक्तियों को निकाला, ಅವರು ಬಹಳಷ್ಟು ಶಕ್ತಿಯನ್ನು ತೋರಿಸಿದ್ರು. आप शक्तियाँ फिर सृष्टि को बदलो, ತಾವು ಶಕ್ತಿಯಲ್ಲಿ ಏನು ಮಾಡಬೇಕು, ಸೃಷ್ಟಿಯನ್ನು ಬದಲಿ ಮಾಡಬೇಕು. इतना आगे जाना है, ಅಷ್ಟು ಮುಂದೆ ಬರಬೇಕು. गीत भी है ना, हम शक्तियाँ दुनिया को बदल कर दिखाएंगे, ನಾವು ಇಡೀ ಜಗತ್ತನ್ನು ನಾವು ಶಕ್ತಿಯರು ಮಾಡಿ ತೋರಿಸ್ತೀವಿ. ಸೃಷ್ಟಿಗೆ ಕೌನ್ ಬದಲೆಂಗೆ, ನಾವು ಬದಲಿ ಮಾಡಲಿಲ್ಲ ಅಂದರೆ ಇನ್ಯಾರು ಬದಲಿ ಮಾಡ್ತಾರೆ. जो पहले खुद बदलेंगे, शक्तियों की सवारी शेर पर दिखाते हैं. ಮೊದಲು ನಾವು ಖುದ್ದು ಏನಾಗಬೇಕು, ಸ್ವತಃ ಚೇಂಜ್ ಆಗಬೇಕು. ಶಕ್ತಿಯರನ್ನು ಏನು ಮಾಡಿದ್ದಾರೆ, ಸಿಂಹದ ಮೇಲೆ ಕೂಡಿಸಿ ತೋರಿಸಿದಾರಲ್ಲ. ಕೌನ್ಸಾ ಶೇರ್, ಯಾವ ಹುಲಿ. यह माया जो शेरनी रूप में सामना करने आती है, उनको अपने अधीन कर सवारी बनाना, अर्थात उनकी शक्ति को ख़त्म करना. ಹುಲಿಯನ್ನು ಸವಾರಿ ಸಾರಥಿಯನ್ನು ಹುಲಿಯನ್ನು ವಾಹನ ಮಾಡ್ಕೊಂಡಿದ್ದಾರಲ್ಲ ಶಕ್ತಿಯರು. ಅದರ ಅರ್ಥ ಏನು, ಮಾಯೆಯನ್ನು ಹುಲಿ ಏನಿದೆಯಲ್ಲ ಅದು ಹುಲಿ ರೂಪದಲ್ಲಿ ಬರ್ತದೆ. ಅದನ್ನು ಎದುರಿಸಿ ಏನು ಮಾಡಬೇಕು, ಅದನ್ನು ನನ್ನ ಅಧೀನದಲ್ಲಿ ತೆಗೆದುಕೊಂಡು ಅದರ ಮೇಲೆ ನಾನೇನು ಮಾಡಬೇಕು, ಸವಾರಿ ಅಂದರೆ ಮಾಯದ ಮೇಲೆ ನಾನು ಸವಾರಿ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಉನ್ಕಿ ಶಕ್ತಿಗೂ ಖತಮ್ ಕರ್ನ, ಆ ಮಾಯೆ ಶಕ್ತಿಯನ್ನು ತೆಗೆದುಬಿಡಬೇಕು, ನಾಶ ಮಾಡಬೇಕು. ಐಸಿ ಶಕ್ತಿಯಾँ जिनकी शेर पर सवारी दिखाते हैं वही तुम हो. ಏನು ಶಕ್ತಿಯರು ತಮ್ಮ ಶೇರ್ ಪರ್, ಹುಲಿ ಮೇಲೆ ಸವಾರಿ ಮಾಡಿ ತೋರಿಸಿದಾರಲ್ಲ, ಅವ್ರು ನೀವೇ ಆಗಿದ್ದೀರಾ ಅಂತಾರೆ ಬಾಬಾ. ವಹ ಸಭಿ ಕಾ ಹಿ ಚಿತ್ರ ಹೇ, ಅದು ನಿಮ್ಮೆಲ್ಲರ ಚಿತ್ರ. ಐಸಿ ಶೇರ್ನಿ ಶಕ್ತಿಯಾँ ಕಭಿ ಮಾಯಾ ಸೆ ಘಬರಾತಿ ನಹಿ. ಇಂಥ ಶೇರ್ನಿ ಹುಲಿಯನ್ನೇ ಅಧೀನ ಮಾಡ್ತಕ್ಕಂಥ ಶಕ್ತಿ ಮಾಯೆಗೆ ಹೆದರಬೇಡಿ. ಲೇಕಿನ್ ಮಾಯಾ ಉನ್ಸೆ ಘಬರಾತಿ ಹೈ, ಮಾಯೆ ಅವರನ್ನು ಹೆದರಿಸ್ತದೆ. ಐಸೆ ಮಾಯಾ ಜೀತ್ ಬನೆ ಹೋನ, ಶಕ್ತಿ ಬಿಗರ್ ಬಂಧನ್ ನಹಿ ಟೂಟೆಂಗೆ. ಶಕ್ತಿ ಇಲ್ಲ ಅಂದರೆ ಬಂಧನದಿಂದ ನೀವು ಮುಕ್ತ ಆಗೋದಿಲ್ಲ. ಯಾವುದು ಯಾದಕಿ ಶಕ್ತಿ ಹೇ, ಏಕ್ ಬಾಪ್ ದೂಸರಾ ನ ಕೋಯಿ, ಒಬ್ಬ ತಂದೆ ಬಿಟ್ಟು ಬೇರೇನೂ ಇಲ್ಲ. ऐसा ಸೌಭಾಗ್ಯ ಕೋಟೋ ಮೇ ಕೋಯಿ ಕೋ ಮಿಲ್ತಾ ಹೇ, ಇಂಥ ಸೌಭಾಗ್ಯ ಕೋಟಿಯಲ್ಲಿ ಒಬ್ಬರಿಗೆ ಸಿಗ್ತದೆ. ಇತನಾ ಪದಮಾಪದಂ ಭಾಗ್ಯಶಾಲಿ ಅಪನೆ ಕೋ ಸಮಜ್ತೆ ಹೋ, ಇಷ್ಟೊಂದು ಪದಮಾಪದಂ ಭಾಗ್ಯಶಾಲಿ ಅಂತ ತಮ್ಮನ್ನು ತಾವು ತಿಳ್ಕೊಂಡಿದ್ದೀರೇನು. ಶಕ್ತಿ ದಲ್ ಬಹುತ್ ಕಮಾಲ್ ಕರ್ ಸಕ್ತಾ ಹೇ, जो हड्डी सेवा करने वाले होते हैं उनको बाप भी मदद करता है. ಯಾರು ಹಡ್ಡಿ ಸೇವೆ ಮಾಡ್ತಾರೋ ಅವ್ರಿಗೆ ಬಾಬಾ ಮದದ್ ಮಾಡ್ತಾರೆ. जो ಸ್ನೇಹಿ ಹೇ ಉನ್ಸೆ ಬಾಪ್ ಹಿ ಸ್ನೇಹಿ रहता है. ಯಾರು ಬಾಬಾ ಸ್ನೇಹಿಯಾಗಿದ್ದಾರೋ, ಎಲ್ಲರಿಗೂ ಸ್ನೇಹಿಯಾಗಿದ್ದಾರೋ ಬಾಬಾನೂ ಅವರಿಗೆ ಸ್ನೇಹಿಯಾಗಿರ್ತಾನೆ. ಬಾಪ್ಗೆ ಭಿ ವಹಿ ಬಚ್ಚೆ ಸಾಮನೆ रहते हैं. ಬಾಬಾ ಎದುರುಗಡೆ ಅಂಥ ಮಕ್ಕಳೇ ಎದುರುಗಡೆ ಇರ್ತಾರೆ. ಭಲ್ ಕೋಯಿ ಕಿತನಾ ಭಿ ದೂರ್ ಹೋ, ಲೇಕಿನ್ ಬಾಪ್ ದಾದಾ ಕೆ ದಿಲ್ ಕೆ ನಜದೀಕ್ ಹೈ. ಭಲೆ ಮಧುಬನದಿಂದ ಬಹಳ ದೂರ ಇರ್ಬೋದು, ಆದರೆ ಬಾಬಾನ ಎದುರುಗಡೆ ಅವ್ರು ಇದ್ದೇ ಇರ್ತಾರೆ. सभी से अच्छी सौगात है अपने इस चेहरे को सदैव हर्षित बनाना. ಬಾಬಾ ಹೇಳ್ತಾರೆ ಇನ್ನೊಂದು ಏನು ಗಿಫ್ಟು, ಯಾವಾಗಲೂ ಮುಖದಿಂದ ಹರ್ಷಿತ ಇರಬೇಕು. ಕಭಿ ಭಿ ಕೋಯಿ ಪರೇಶಾನಿ ಕಿ ರೇಖಾ ನ ಹೋ, ಎಂದೂ ಕೂಡ ಮುಖದ ಮೇಲೆ ದುಃಖದ ರೇಖೆ ಇರಬಾರ್ದು. ಜೈಸೆ ಸಂಪೂರ್ಣ ಚಂದ್ರಮ ಕಿತ್ನಾ ಸುಂದರ ಲಗ್ತಾ ಹೇ, ಸಂಪೂರ್ಣ ಚಂದ್ರ ಎಷ್ಟು ಚಂದ ಕಾಣಿಸ್ತಾನೆ. ವೈಸೆ ಅಪನಾ ಚೆಹರಾ ಸದೈವ ಹರ್ಷಿತ್ ರಹೆ, ಹಾಗೆ ತಮ್ಮ ಮುಖನೂ ಕೂಡ ಯಾವಾಗಲೂ ಹರ್ಷಿತ ಆಗಬೇಕು. चेहरा ऐसा चमकता हुआ हो जो और भी आपके चेहरे में अपना रूप देख सके. ನಿಮ್ಮ ಮುಖ ಇಷ್ಟು ಸ್ಪಷ್ಟವಾಗಿ ಹೊಳಿಬೇಕು ಅಂತಂದರೆ ಯಾರಾದರೂ ಎದುರುಗಡೆ ಬಂದರೆ ಅವ್ರ ಮುಖ ನಮ್ಮ ಮುಖದಲ್ಲಿ ಕಾಣಿಸ್ಬೇಕು. ಐಸಾ ಚೆಹರಾ ದರ್ಪಣ್ ಬನ್ ಜಾಯೆ, ಚೆಹರೆ ಹೆಂಗಿರಬೇಕು, ಅಷ್ಟು ಕನ್ನಡಿ ಆಗಿರಬೇಕು.
ಅನೇಕ ಆತ್ಮಾओं को अपना मुखड़ा दिखलाना है. ಅನೇಕ ಆತ್ಮಗಳಿಗೆ ತಾನು ಆತ್ಮ ಅಂತ ಅವ್ರಿಗೆ ತೋರಿಸ್ಬೇಕು ನಮ್ಮ ಮುಖ ಅಂತ ಹೇಳ್ತಾರೆ ಬಾಬಾ. सभी पदमापदम भाग्यशाली बनना है, महादानी बनना है. रहम दिल बाप के बच्चे सर्व आत्माओं पर रहम करना है. ಎಲ್ಲ ಆತ್ಮಗಳು ಪದಮಾಪದಂ ಭಾಗ್ಯಶಾಲಿ ಆಗಬೇಕು, ಮಹಾದಾನಿ ಆಗಬೇಕು, ರಹಮ್ ದಿಲ್ ಆಗಬೇಕು, ಎಲ್ಲರ ಮೇಲೆ ದಯೆ ತೋರಿಸ್ಬೇಕು. ಇಸ್ रहम की भावना से कैसी भी आत्माएं बदल जा सकती है. ಈ ದಯೆಯ ಭಾವನೆಯಿಂದ ಎಂಥ ಆತ್ಮನೂ ಕೂಡ ಪರಿವರ್ತನೆ ಆಗ್ತದೆ. ಸಾರೆ ದಿನ್ ಮೇ ಯಹ ಚೆಕ್ ಕರೋ ಕಿ ಕಿತನೆ ರಹಮ್ ದಿಲ್ ಬನೆ. ಇಡೀ ದಿನ ಚೆಕ್ ಮಾಡ್ಕೊಳ್ಳಿ, ಎಷ್ಟರವರೆಗೆ ನಾನು ದಯಾ ಆಗಿದ್ದೀನಿ, ದಯಾ ಹೃದಯ ಆಗಿದ್ದೀನಿ. ಕಿತನೆ ಆತ್ಮಾओं पर रहम किया. ಎಷ್ಟು ಆತ್ಮಗಳ ಮೇಲೆ ನಾನು ದಯೆ ತೋರಿಸಿದ್ದೀನಿ. ಸಾರೆ ದಿನ್ ಮೇ ಯಹ ಚೆಕ್ ಕರೋ ಕಿ ಕಿತನೆ ರಹಮ್ ದಿಲ್ ಬನೆ. ಕಿತನಿ ಆತ್ಮಾओं पर रहम किया. ಎಷ್ಟು ಆತ್ಮಗಳ ಮೇಲೆ ನೀವು ದಯಾ ತೋರಿಸಿದ್ದೀರಾ. दूसरों को सुख देने में भी अपने में सुख भरता है. ಬೇರೆಯವರಿಗೆ ಸುಖ ಕೊಡೋದರಿಂದ ನನ್ನಲ್ಲಿ ಸುಖ ಹೆಚ್ಚಾಗ್ತದೆ. ದೇನಾ ಅರ್ಥಾತ್ ಲೇನಾ, ಕೊಡೋದಂದ್ರೇನು ತೆಗೆದುಕೊಳ್ಳೋದು. दूसरों को सुख देने से खुद भी सुख स्वरूप बनेंगे, कोई विघ्न नहीं आएंगे ಅಂತ ಹೇಳ್ತಾರೆ ಬಾಬಾ. ಬೇರೆಯವರಿಗೆ ನಾವು ಸುಖ ಕೊಡೋದರಿಂದ ಸ್ವತಃ ನಾವು ಸುಖವಾಗಿರ್ತೀವಿ, ಆಮೇಲೆ ಯಾವುದೇ ವಿಘ್ನಗಳು ಬರೋದಿಲ್ಲ ಅಂತಾರೆ ಬಾಬಾ. ದಾನ್ ಕರ್ನೆ ಸೇ ಶಕ್ತಿ ಮಿಲ್ತಿ ಹೈ. ಎಷ್ಟೆಷ್ಟು ದಾನ ಮಾಡ್ತೀರಾ ಅಷ್ಟು ನಿಮಗೆ ಶಕ್ತಿ ಸಿಗ್ತದೆ. ಅಂಧೋಂಕೋ ಆಂಖೆ ದೇನಾ ಕಿತನಾ ಮಹಾನ್ ಕಾರ್ಯ ಹೈ. ಯಾರು ಕುರುಡಿದಾರೋ ಅವ್ರಿಗೆ ನಾವು ಕಣ್ಣನ್ನು ಕೊಡಬೇಕು, ದೊಡ್ಡ ಕಾರ್ಯ ಅದು ಅಂತ ಹೇಳ್ತಾರೆ ಬಾಬಾ. अज्ञानी अंधों को ज्ञान नेत्र देना और अपनी अवस्था सदैव अचल हो. तुम बच्चों की स्थिति का ही यह अचल घर यादगार है. जैसे बाप दादा एक रस रहते हैं, वैसे बच्चों को भी एक रस रहना है. जब एक के ही रस में रहेंगे तो एक रस अवस्था में रहेंगे. ಬಾಬಾ ಹೇಳ್ತಾರೆ, ಯಾವಾಗಲೂ ಬಾಬಾ ನೆನಪು ಮಾಡ್ತಾ ಮಾಡ್ತಾ ಎಲ್ಲ ಮಕ್ಕಳಿಗೂ ಜ್ಞಾನದ ಮೂರನೇ ಕಣ್ಣನ್ನು ಕೊಡಬೇಕು. ಆ ಅವಸ್ಥೆ ನಿಮ್ಮಲ್ಲಿ ಬರಬೇಕು, ಅಚಲ ಅವಸ್ಥೆ ಇರಬೇಕು. ಮಕ್ಕಳ ಸ್ಥಿತಿ ಅಚಲ ಘರ್ ಯಾದ್ಗಾರ್ ಹೇ. ಜೈಸೆ ಬಾಪ್ ದಾದಾ ಹೇಗೆ ಬಾಪ್ ದಾದಾ ಏಕರಸ್ ಇರ್ತಿದ್ರು, ಹಾಗೆ ನೀವು ಕೂಡ ಒಬ್ಬ ತಂದೆಯ ನೆನಪಿನ ರಸದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.